ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಜನ ಆಗಿದ್ದರು. ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ, ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ, ಇವತ್ತು ನರೇಗಾಲ್ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರಬೇಕಾರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ಅದಕ್ಕೆ ನಾವು ಉತ್ತರ ಕೊಡ್ತಾರೆ. ಮತದಾರ ಇದ್ದಾರಲ್ಲ, ಅವರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವರು ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಅವರು ಬಂದು ನಿಂತಿದ್ರು. ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ಬಿಡೋದು? ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರಿಲ್ಲ. ಮಾತಾಡಿದ್ದೀವಿ, ಆಗಲೇ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ. ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ, ನೋಡೋಣ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಜನ ಆಗಿದ್ದರು. ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ, ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾರೆ, ಇವತ್ತು ನರೇಗಾಲ್ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರಬೇಕಾರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ಅದಕ್ಕೆ ನಾವು ಉತ್ತರ ಕೊಡ್ತಾರೆ. ಮತದಾರ ಇದ್ದಾರಲ್ಲ, ಅವರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವರು ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಅವರು ಬಂದು ನಿಂತಿದ್ರು. ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ಬಿಡೋದು? ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರಿಲ್ಲ. ಮಾತಾಡಿದ್ದೀವಿ, ಆಗಲೇ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ. ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ, ನೋಡೋಣ.